ಸ್ವಲ್ಪ ದಿನದಿಂದ ಕೇಂದ್ರ ಹಾಗೂ ಒಂದಷ್ಟು ರಾಜ್ಯಗಳ ನಡುವೆ ಗುದ್ದಾಟ ನಡೀತಾ ಇದೆ. ಸ್ಪೆಷಲಿ ಇಡಿ ಹಾಗೂ CBIಯನ್ನು ಕೇಂದ್ರ ಸರ್ಕಾರ ದುರುಪಯೋಗ ಮಾಡ್ಕೊಳ್ತಾ ಇದೆ. ಅವರಿಗೆ ಆಗದವರ ಮೇಲೆ ಅದನ್ನು ಪ್ರಯೋಗ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಾನೆ ಇದ್ದಾರೆ. ಸೊ ಈ ವಿಷಯ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಆಶ್ಚರ್ಯ ಅಂದರೆ ಸುಪ್ರೀಂ ಕೋರ್ಟ್ ಇಡಿಗೆ ಸಿಕ್ಕಾಪಟ್ಟೆ ಖಡಕ್ ಆಗಿ ಹೇಳಿದೆ, ಇಡಿ ತನ್ನ ಎಲ್ಲ ಲಿಮಿಟನ್ನು ದಾಟಿದೆ ಅಂತ. ವಾಸ್ತವವಾಗಿ ಸುಪ್ರೀಂ ಕೋರ್ಟ್ ಇಡಿ ಟಾಸ್ಮಾಕ್ ಮೇಲೆ ತನಿಖೆಯನ್ನು ನಡೆಸ್ತಾ ಇತ್ತು. ಈಗ ಸುಪ್ರೀಂ ಕೋರ್ಟ್ ಆ ತನಿಖೆಯನ್ನು ನಿಲ್ಲಿಸಬೇಕು ಅಂತ ಆದೇಶವನ್ನು ನೀಡಿದೆ. ಇಡಿ ಹದ್ದು ಮೀರಿದ ಎಲ್ಲಿ, ಇದರೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಈ ಟಾಸ್ಮಾಕ್ ಕಂಪನಿ ತಮಿಳುನಾಡಿನ ಮದ್ಯ ವಿತರಿಸುವ ಕಂಪನಿ. ಇದು ತಮಿಳುನಾಡಿನ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಟಾಸ್ಮಾಕ್ ಮನಿ ಲಾಂಡ್ರಿಂಗ್ ಮಾಡಿತ್ತು ಅಂತ ಇಡಿ ತನಿಖೆಯನ್ನು ಶುರು ಮಾಡಿಕೊಂಡಿತ್ತು. ಹಾಗಾದರೆ ತನಿಖೆ ನಡೆಸೋಕೆ ಇದರ ಮೇಲೆ ಇದ್ದ ಆರೋಪ ಆದರೂ ಏನು ಅಂತ ಹೇಳೋದಾದರೆ, ಕಳೆದ ಕೆಲವು ವರ್ಷಗಳ ಹಿಂದೆ ಈ ಸಂಸ್ಥೆ 1,000 ಕೋಟಿ ಸ್ಕ್ಯಾಮ್ ಮಾಡಿದೆ ಅನ್ನೋದು ಆರೋಪ. ಸ್ಕ್ಯಾಮ್ ಹೇಗೆ ಅಂದರೆ, ಮದ್ಯದ ಬೆಲೆಯನ್ನು ಏರಿಸಲಾಗಿತ್ತು ಹಾಗೂ ಟೆಂಡರ್ನಲ್ಲಿ ಅಕ್ರಮ ಹಾಗೂ ಲಂಚ ನಡೆದಿತ್ತು ಅನ್ನೋದು. ಇದನ್ನು ಗಮನಿಸ್ತಾ ತಮಿಳುನಾಡು ವಿಜಿಲೆನ್ಸ್ 40 FIR ಮಾಡುತ್ತೆ. ಈ FIR ಟಾಸ್ಮಾಕ್ ಮೇಲೆ ಆಗಿರಲ್ಲ. ಈ FIR ಟಾಸ್ಮಾಕ್ಗೆ ಸಂಬಂಧಪಟ್ಟ ಅನೇಕ ವ್ಯಕ್ತಿಗಳ ಮೇಲೆ ಮಾಡಲಾಗಿತ್ತು. ಈ ಎಲ್ಲ FIR 2014ರಿಂದ 2021 ನಡುವೆ ಮಾಡಲಾಗಿತ್ತು. ಇದ್ದಕ್ಕಿದ್ದಂತೆ 2025ರಲ್ಲಿ ಇಡಿ ಆ್ಯಕ್ಷನ್ಗೆ ಬರುತ್ತೆ. ಇಡಿ ಟಾಸ್ಮಾಕ್ನ ಹೆಡ್ ಕ್ವಾರ್ಟರ್ಸ್ ಮೇಲೆ ರೈಡ್ ಮಾಡುತ್ತೆ ಹಾಗೂ ಹಲವಾರು ಫೈಲ್ಸ್ ಹಾಗೂ ಹಲವಾರು ಡಿವೈಸ್ಗಳನ್ನು ಸೀಸ್ ಮಾಡುತ್ತೆ. ನಂತರ ಈ ವಿಷಯ ತಮಿಳುನಾಡಿನ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗುತ್ತೆ. ತಮಿಳುನಾಡಿನ ಸರ್ಕಾರ ನೋಡಿ, ಈ ವಿಷಯದಲ್ಲಿ ಇಡಿ ತನಿಖೆ ಮಾಡೋದಕ್ಕೆ ಯಾವುದೇ ಹಕ್ಕು ಇಲ್ಲ, ಅಂದರೆ ಇದು ಇಡಿ ಅಡಿಯಲ್ಲಿ ಬರೋದಿಲ್ಲ. ಹಾಗಾಗಿ ಈ ತನಿಖೆ ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಬಳಿ ಮನವಿಯನ್ನು ಮಾಡಿಕೊಂಡಿತ್ತು. ನಂತರ ಈ ಪ್ರಕರಣವನ್ನು ಇಬ್ಬರು ಜಡ್ಜ್ ಆದ ನ್ಯಾಯಮೂರ್ತಿ BR ಗವಾಯಿ ಹಾಗೂ ನ್ಯಾಯಮೂರ್ತಿ AG ಮಸಿಹಾ ಅವರ ಪೀಠದೊಂದಿಗೆ ವಿಚಾರಣೆಯನ್ನು ನಡೆಸಲಾಗುತ್ತೆ. ಸುಪ್ರೀಂ ಕೋರ್ಟ್ ಈ ಕೇಸ್ ಮೇಲೆ ಬಹಳಷ್ಟು ಅಬ್ಸರ್ವೇಷನ್ ಮಾಡಿದೆ. ಅದೇನೆಂದರೆ, ಮೊದಲನೇದಾಗಿ ಇಡಿ ತನ್ನೆಲ್ಲ ಲಿಮಿಟ್ ದಾಟಿ ಕೆಲಸ ಮಾಡ್ತಿದೆ ಅಂತ ಹೇಳಿದೆ. ಅಂದರೆ ಯಾವ ಜಾಗದಲ್ಲಿ ರೇಡ್ ಮಾಡುವ ಅಧಿಕಾರ ಇಲ್ವೋ ಆ ಜಾಗದಲ್ಲಿ ತನಿಖೆ ಮಾಡ್ತಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ಟಾಸ್ಮಾಕ್ ಬಗ್ಗೆ ಹೇಳೋದಾದರೆ, ಟಾಸ್ಮಾಕ್ನಲ್ಲಿ ಹಗರಣ ನಡೆದಿದೆ. ಈಗ ಟಾಸ್ಮಾಕ್ ಕಂಪನಿ ತಮಿಳುನಾಡು ಸರ್ಕಾರದ್ದಾಗಿದೆ. ಹಾಗಾಗಿ ಇದರ ವ್ಯಾಪ್ತಿ ತಮಿಳುನಾಡು ಸರ್ಕಾರದ ಅಡಿಯಲ್ಲಿ ಬರುತ್ತದೆ ಹೊರತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರೋದಿಲ್ಲ. ಅಂದರೆ ಯಾವುದೇ ತನಿಖೆ ನಡೆಸಬೇಕಾದ್ರೆ ಅದು ತಮಿಳುನಾಡಿನ ಸರ್ಕಾರ ನಡೆಸುತ್ತೆ. ರಾಜ್ಯದ ಆಡಳಿತದ ಕಾರ್ಯಾಚರಣೆಯಲ್ಲಿ ಕೇಂದ್ರ ಸರ್ಕಾರ ಬೇಕಂತಲೇ ಅತಿಕ್ರಮಣ ಮಾಡ್ತಾ ಇದೆ. ಇದು ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಆಗಿದೆ. ವಾಸ್ತವವಾಗಿ FIR ಟಾಸ್ಮಾಕ್ ಕಂಪನಿ ಮೇಲೆ ಮಾಡಿರಲಿಲ್ಲ. FIR ಟಾಸ್ಮಾಕ್ ಕಂಪನಿಗೆ ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳ ಮೇಲೆ ಮಾಡಲಾಗಿತ್ತು. ಆದರೆ ಇಡಿ ಟಾಸ್ಮಾಕ್ ಕಂಪನಿ ಹೆಡ್ ಕ್ವಾರ್ಟರ್ಸ್ ಮೇಲೆ ರೇಡ್ ಮಾಡಿತ್ತು. ಅಲ್ಲಿನ ಫೈಲ್ಸ್ಗಳನ್ನು ಸೀಸ್ ಮಾಡಲಾಗಿತ್ತು. ಹಾಗಾಗಿ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಸ್ಪಷ್ಟ ಮಾಹಿತಿಯನ್ನು ಕೋರ್ಟ್ಗೆ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಇಡಿಗೆ ಕೇಳಿದೆ. ವಾಸ್ತವವಾಗಿ ಇಡಿ ಪವರ್ PMLA ಆ್ಯಕ್ಟ್ 2002ರಿಂದ ಬಂದಿರುತ್ತೆ. ಈಗ ಇಡಿ ತನ್ನ ಲಿಮಿಟ್ ಒಳಗೇನೆ ಕೆಲಸ ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ ವಾರ್ನ್ ಮಾಡಿದೆ. ಹಾಗೂ ಇದ್ಯಾವುದೇ ಅನುಮಾನದ ಆಧಾರದ ಮೇಲೆ ಹಾಗೂ ಪೊಲಿಟಿಕಲ್ ಮೋಟಿವೇಶನ್ ಮೂಲಕ ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಇಡಿ ಟಾಸ್ಮಾಕ್ ಮೇಲೆ ಯಾವುದೇ ತನಿಖೆ ನಡೆಸೋ ಹಾಗಿಲ್ಲ ಅಂತ ಸ್ಪಷ್ಟನೆಯನ್ನು ನೀಡಿದೆ. ಇದಲ್ಲದೆ ನೀವು ಮಾಡಿದ ತನಿಖೆಗೆ ಸಮರ್ಥನೆ ನೀಡಿ ಅಂತ ಸುಪ್ರೀಂ ಕೋರ್ಟ್ ಇಡಿ ಬಳಿ ಕೇಳಿದೆ. ಈಗ ಇಡಿ ಉತ್ತರ ನೀಡಿದ ತಕ್ಷಣ 1 ವಾರದ ನಂತರ ಮತ್ತೆ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಇಷ್ಟೆಲ್ಲ ಆದಮೇಲೆ ಪೊಲಿಟಿಕಲ್ ರಿಯಾಕ್ಷನ್ ಬಂದೇ ಬರುತ್ತೆ. ತಮಿಳುನಾಡಿನ ಸರ್ಕಾರ DMK ಈ ಆದೇಶವನ್ನು ಸ್ವಾಗತ ಮಾಡಿದ್ದಾರೆ. ನಂತರ ಮೋದಿ ಸರ್ಕಾರ ಕೇಂದ್ರ ಸಂಸ್ಥೆಗಳನ್ನು ಶಸ್ತ್ರಾಸ್ತ್ರದ ರೀತಿಯಲ್ಲಿ ಬಳಸ್ತಾ ಇದೆ ಹಾಗೂ ವಿರೋಧ ಪಕ್ಷ ಆಡಳಿತ ರಾಜ್ಯವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ DMK ಕಡೆಯಿಂದ ಆರೋಪವನ್ನು ಕೂಡ ಮಾಡಲಾಗಿದೆ. ಈ ಕೇಸ್ನಲ್ಲಿ ಕೇಂದ್ರ ಸರ್ಕಾರದ ಸ್ಟ್ಯಾಂಡ್ ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಟಾಸ್ಮಾಕ್ನಲ್ಲಿ ಆದ ಹಗರಣ ಸಾರ್ವಜನಿಕರ ಹಣಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲೆಲ್ಲ ಮನಿ ಲ್ಯಾಂಡ್ರಿಂಗ್ ಕೇಸ್ ಬರುತ್ತೋ ಅಲ್ಲೆಲ್ಲ ಇಡಿ ಬರುತ್ತೆ. ಈ ಸಮರ್ಥನೆಯನ್ನು ಕೂಡ ಕೇಂದ್ರ ಸರ್ಕಾರ ನೀಡಬಹುದು. ಹಾಗೂ ಇಡಿ ಯಾವುದೇ ರಾಜಕೀಯವಾಗಿ ಕೆಲಸ ಮಾಡ್ತಾ ಇಲ್ಲ. ಇಡಿಗೆ ಅಪರಾಧದ ಲೀಸ್ಟ್ ಸಿಕ್ಕಿದೆ ಅಂತ ಅದರ ಆಧಾರದ ಮೇಲೆ ಇಡಿ ರೇಡ್ ಮಾಡಿರಬಹುದು. ಆದರೆ ಅಂತಿಮವಾಗಿ ಕೇಂದ್ರ ಸರ್ಕಾರ ಸ್ಟ್ಯಾಂಡ್ ಹೇಗಿರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಕೊನೆಯದಾಗಿ ಈ ಕೇಸ್ನ ತೀರ್ಪು ಬಂದ ಮೇಲೆ ರಾಜ್ಯ ನಡೆಸುವ ಘಟಕದೊಂದಿಗೆ ಕೇಂದ್ರದ ಏಜೆನ್ಸಿ ಹಸ್ತಕ್ಷೇಪ ಮಾಡಬಹುದಾ ಇಲ್ವಾ ಅಂತ ಗೊತ್ತಾಗುತ್ತೆ.